ನಮ್ಮ ಕಾಲೇಜಲ್ಲಿ ಓದ್ತಿರುವಾಗ ಅವಳು ಹಾಸ್ಟೆಲಲ್ಲಿ ಅವಳು ಇದ್ಲು. ಇದು ನನಗೆ ಯಾವ ಊರು ಏನು ಅಂತೆಲ್ಲ ಕೇಳಿದಾಗ ಅವಳು ನಂದು ಮಗಳು ಮಕ್ಕಿ ಎಲ್ಲ. ನನಗೆ ಭಾಳ ಖುಷಿ ಆಯಿತು, ಒಂದು ದಲಿತ ಹೆಣ್ಣು ಮಗಳು ಇಷ್ಟೆಲ್ಲ ಬಂದ ಮೇಲೆ ಕಾಲೇಜಿಗೆ ಓದಕ್ಕೆ ಬಂದಿದ್ದಾಳ ಅಂತ. ನಾನು ಅವಾಗ ಅವಳಿಗೆ ಎನ್ಕರೇಜ್ ಕೊಡೋಕ್ಕೆ ಶುರು ಮಾಡಿದೆ. ಮೂಡಿಗೆರೆಗೆ ಬಂದರೆ ನಮ್ಮ ಮನೆಯಲ್ಲೇ ಅವಳಿಗೆ ಊಟ, ಅಲ್ಲೇ ಇರ್ತಿದ್ದಿದ್ದು. ಆಮೇಲೆ ನೋಡುತ್ತಾರ ಮೋಟಮ್ಮನಿಗೆ ನೀನು ಹೇಳಬೇಕು, ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅವರೇ ಅವಳಿಗೆ ಯಾರೂ ಇಲ್ಲ, ಏನಿಲ್ಲ, ವ್ಯವಸ್ಥೆ ಇಲ್ಲ, ನಾವು ಏನು ಮಾಡೋದು ಅಂಥೇಳಿ ಅಂತ. ಮೋಟಮ್ಮ ನೀನು ಜನತಾ ಪಾರ್ಟಿಗೆ ಹೋಯ್ತು ಅಂದ್ರೆ ಅವಳೇನೋ ಕೆಲಸದಲ್ಲಿದ್ದಾಗ ನಿನ್ನ ಕೆಲಸನೂ ಹೋಯ್ತು, ನಿನ್ನ ಜೀವನನೂ ಹೋಯ್ತು, ನಾನು ಕೊಡಿಸ್ತೀನಿ ಬಾ ಕಾಂಗ್ರೆಸ್ಸಿಗೆ ಅಂಥೇಳಿ ಕರ್ಕೊಂಡು ಹೋದೆ. ನನಗೆ ಬೆಳ್ತಂಗಡಿಯಲ್ಲಿ ಸಿಗ್ತಾ ಇದ್ದಿದ್ದು ಟಿಕೆಟು. ಮತ್ತು ನಮ್ಮ ತಾಯಿ ನಮ್ಮ ಉದಯಶಂಕರು ಒಪ್ಪಿದ್ರು. ಇವಳು ಒಂದು ಭಾಳ ಇಂಟೆಲಿಜೆಂಟು, ನಾವು ದಡ್ಲು ಅಂತ ತಿಳ್ಕೊಂಡಿದ್ದು. ಅವಾಗ ಅಳ್ಳಕ್ಕೆ ಶುರು ಮಾಡಿದ್ಲು. ಏನಮ್ಮ ನನ್ನ ಹತ್ರ ದುಡ್ಡಿಲ್ಲ, ಮತ್ತು ನನಗೆ ಸಪೋರ್ಟಿಂಗಿಗೆ ಯಾರು ಇಲ್ಲ, ಬೆಳ್ತಂಗಡಿ ನಾನು ನಿಲ್ತೀನಿ ಅಂತ ಗೊತ್ತಾದಾಗ ಹತ್ಲು. ಮತ್ತೆ ನೀವು ಹೋದರೆ ನನ್ನ ಇಲ್ಲಿ ಯಾರು ಚುನಾವಣೆ ನಡೆಸ್ಕೊಡೋರು ಅಂತ. ಬಂದಿದ್ದ ಟಿಕೆಟನ್ನು ಬಿಟ್ಟೆ ನಾನು. ಯಾರು ಮನೆಯಲ್ಲಾರು ತಾಯಿದಿರು ಹೋಗ್ತಾರ, ತಮ್ಮದಿರು ಹೋಗ್ತಾರ, ಯಾರ ಮನೆ ನಿಮಗೆ ಬೆಳ್ತಂಗಡಿ ಟಿಕೆಟ್ ಸಿಕ್ಕಿತ್ತು? ಸಿಕ್ಕಿತ್ತು, ವಿಧಾನಸಭೆಗೆ ಆಲ್ಮೋಸ್ಟ್ ಡಿಸೈಡ್. ಮೋಟಮ್ಮನವರು ಬಹಳ ಹೈಯೆಸ್ಟ್ ಇದರಲ್ಲಿ ಗೆದ್ದರು. ಅವಳಿಗೆ ಭಾಷಣ ಮಾಡೋಕ್ಕೆ ಗೊತ್ತಿರಲಿಲ್ಲ, ರಾಜಕಾರಣನಿಗೆ ಗೊತ್ತಿಲ್ಲ. ನಾವು ಜೊತೆಯಲ್ಲಿ ಅವಳ ಜೊತೆಯಲ್ಲಿ ಹೇಗೆ ಎಲ್ಲ ಕಡೆಗಳಲ್ಲೂ ಜನ ಕೇಳಿದ್ದು ನನ್ನದೇ ಭಾಷಣ, ಇವಳಿಗೆ ಬರೋದು ಅಷ್ಟಿಲ್ಲಲ್ಲ. ಹಾಗೆ ಆಯಿತು. ಚುನಾವಣೆ ಕಳೆದು ನಮ್ಮ ತಾಯಿ ಪಾಪ ಅವಳಿಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ, ಒಂದು ಜನ ಇಟ್ಟಿದ್ರು ಅವಳದು ಬಟ್ಟೆಗಳೆಲ್ಲ ತೊಳೆಯೋಕ್ಕೆ, ಐರನ್ ಮಾಡ್ಸೋಕ್ಕೆ, ಅದನ್ನೆಲ್ಲ ಇದೆಲ್ಲ ಸೂಟ್ ಕೇಸಲ್ಲಿ ಹಾಕಿ ಕಾರಲ್ಲಿ ಇಡೋಕ್ಕೆ, ಇದನ್ನೆಲ್ಲ ಅವರೇ ಮಾಡಿದ್ದವಳು, ಮರಿಬಾರ್ದಿತ್ತು ಅದನ್ನೆಲ್ಲ. ಮತ್ತು ಅವಳು ಅದೆಲ್ಲ ನಡೀತು. ಅವಳು ಗೆದ್ಲು. ಗೆದ್ಮೇಲೆ ಅವಳಿಗೆ ಮನೆ ಇರಲಿಲ್ಲ. ನಮ್ಮ ಮನೆಯಲ್ಲೇ 1 ತಿಂಗಳು 2 ತಿಂಗಳು ಇದ್ಲು. ಹೀಗೆ ಎಲ್ಲ ಆಯಿತು. ಮತ್ತು ಮುಂದೆ ಅವರಿಗೆಲ್ಲ ಅಸೂಯೆ ಬಂತು, ಇವರು ಇರೋದ್ರೆ ನಾನು ಹೆಂಗೆ ಮೇಲೆ ಹೋಗೋದು ಅಂಥೇಳಿ. ಮತ್ತು ನಾನು ಭಾಳ ಪಾಪ್ಯುಲರ್ ಲೀಡರು, ಡೆಲ್ಲಿಗೆ ಹತ್ತಿರ ಅಂತ ಯೋಚನೆ ಮಾಡುವ ಲೀಡರ್ಗಳಿದ್ರು. ಅವರೆಲ್ಲ ಇವಳಿಗೆ ಬೆನ್ನು ತಟ್ಟಿದ್ರು. ಮಾರ್ಗರೆಟ್ ಆಳ್ವ, ಈ ಖರ್ಗೆನೂ ಅಷ್ಟೇ ದಲಿತ ನಮ್ಮ ಹೆಣ್ಮಗಳು ಅಂತ ಹೇಳಿದ್ರು. ಈ ದಲಿತ ಲೀಡರ್ಗಳನ್ನು ಅವಳಿಗೆ ಬೆನ್ನು ತಟ್ಟಿ ನನ್ನ ವಿರುದ್ಧ ನಿಲ್ಲಿಸಿ ನನಗೆ ಕೊಡಬಾರ್ದ ಕಷ್ಟಗಳನ್ನೆಲ್ಲ ಕೊಟ್ಟರು. ನನಗೆ ರಾಜಕಾರಣದಲ್ಲಿ ಭಾಳ ತೊಂದರೆ ಕೊಟ್ಟು ಹಿನ್ನಡೆನ ಮಾಡಿದರು.